ಹಾಯ್ ಗೈಸ್, ಲಾಸ್ಟ್ ಪಾರ್ಟಲ್ಲಿ ಜಿನ್ನ ಮನೆಗೆ ಹೋಗೋಕೆ ಹೇಳಿ ಇವಳು ಫೀಲ್ ಮಾಡ್ತಾ ಇರ್ತಾಳೆ. ಇವತ್ತು ನೋಡೋಣ ಶಿಯಾ ಜಿನ್ನ ಅವಾಯ್ಡ್ ಮಾಡಿ ಇವಳು ಲೈಫ್ನ ನೋಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಸ್ವಲ್ಪ ದಿನ ಬಿಟ್ಟು ತೋರಿಸ್ತಾರೆ ಶಿಯಾಗೆ ಟೆಂಪ್ರರಿಯಾಗಿ ಒಂದು ಕೆಲಸ ಸಿಕ್ಕಿದೆ. ಅದು ಕಾಸ್ಟ್ಯೂಮ್ ಹಾಕ್ಕೊಂಡು ಮಕ್ಕಳನ್ನ ಎಂಟರ್ಟೈನ್ ಮಾಡೋದೇ ಇವಳು ಕೆಲಸ. ಹೆಂಗೆ ಕೆಲಸ ಮಾಡೋದು ಅಂತ ಗೊತ್ತಿಲ್ಲದೆ ಬೇಜಾರಾಗಿ ನಿಂತಿರುವಾಗ ಪಕ್ಕದಲ್ಲಿ ಇನ್ನೊಂದು ಗೊಂಬೆ ಕಾಸ್ಟ್ಯೂಮ್ ಹಾಕ್ಕೊಂಡು ಶಿಯಾಗೆ ಎನ್ಕರೇಜ್ ಮಾಡೋ ಹಾಗೆ ಮಾಡ್ತಾ ಇದೆ. ಶಿಯಾಗೂ ಖುಷಿ ಆಗ್ತಾ ಇದೆ. ಆ ಕಾಸ್ಟ್ಯೂಮ್ ಒಳಗಡೆ ಇರೋ ಪರ್ಸನ್ ಯಾರು ಅಂತೆಲ್ಲ ಯೋಚನೆ ಮಾಡಿಲ್ಲ. ಇವಳು ಕೆಲಸ ಮುಗಿದಿದೆ, ಅಲ್ಲಿಂದ ಹೋಗ್ತಾರೆ. ಆ್ಯಕ್ಚುಲಿ ಬೇರೆ ಒಂದು ಕಾಸ್ಟ್ಯೂಮಲ್ಲಿ ಇದ್ದಿದ್ದು ನಮ್ಮ ಜಿನ್ನೆ. ಶಿಯಾ ರೋಡಲ್ಲಿ ನಡ್ಕೊಂಡು ಹೋಗುವಾಗ ಇವಳು ಆಪೋಸಿಟ್ ಜಿನ್ ಬಂದು ಮತ್ತೆ ಅವಳ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ನಾನು ನಿನ್ನ ಹತ್ರ ಸುಳ್ಳು ಹೇಳ್ದೆ ನಡ್ಕೊಂಡಿದ್ದು ದೊಡ್ಡ ತಪ್ಪು, ಆದರೆ ನೀನು ಯಾಕೆ ನನ್ನ ಫುಲ್ಲಾಗಿ ಅವಾಯ್ಡ್ ಮಾಡ್ತಿದ್ದೀಯಾ? ಮೊದಲು ಮಾತಾಡ್ದಂಗೆ ಮಾತಾಡೋ ಅಂದಾಗ ಶಿಯಾ ಬೇಕು ಅಂತಲೇ ಪಕ್ಕದಲ್ಲಿರೋ ಅಂಗಡಿ ನೋಡಿ ಇವಾಗ ನಾನು ಎಲ್ಲರ ಹತ್ರ ಮಾತಾಡೋ ಹಾಗೆ ನಿನ್ನ ಹತ್ರನೂ ಮಾತಾಡಬೇಕು, ಅದು ತಾನೇ ನಿನ್ನ ಪ್ರಾಬ್ಲಮ್ಮು. ನಾವಿಲ್ಲಿ ಕೂತ್ಕೊಂಡು ಊಟ ಮಾತಾಡೋಣ ಅಂತ ಜಿನ್ನ ಆ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾಳೆ. ಜಿನ್ ಬೇರೆ ಕೋಟ್ ಶೂಟ್ ಹಾಕಿದ್ದಾನೆ, ಇದ್ರೂ ಪರವಾಗಿಲ್ಲ. ಶಿಯಾ ಹೇಳ್ತಾ ಇದ್ದಾಳೆ ಅಂತ ಜಿನ್ನು ಕೂತ್ಕೊಂಡು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಡ್ರಿಂಕ್ ಮಾಡೋಕ್ಕೆ ಒಂದು ಬಾಟಲ್ನ ತೆಗೆದು ಓಪನರ್ ಇಲ್ಲದೆ ಹಾಗೆ ಬಾಯಲ್ಲೇ ಓಪನ್ ಮಾಡ್ತಾಳೆ. ಆದರೆ ಇದನ್ನ ಓಪನ್ ಮಾಡೋ ಟ್ರಿಕ್ ಜಿನ್ಗೆ ಗೊತ್ತಿಲ್ಲ. ಶಿಯಾ ಮುಂದೆ ಅವಮಾನ ಆಗಬಾರ್ದು ಅಂತ, ಯಾಕೆಂದರೆ ನಾನೇ ಕಾರ್ ಡ್ರೈವ್ ಮಾಡ್ಕೊಂಡು ಮನೆಗೆ ಹೋಗಬೇಕು ಅಂತ ಸುಳ್ಳು ಹೇಳಿ ಸಂಭಾಳಿಸ್ತಾನೆ. ಅದ್ರ ಮೇಲೆ ಶಿಯಾ ಯಾವ ಥರ ಫುಡ್ ಆರ್ಡರ್ ಮಾಡಿ ತಿಂತಾರೋ ಅದೇ ರೀತಿ ಜಿನ್ನು ಆರ್ಡರ್ ಮಾಡಿ ಊಟ ಮಾಡಿದ್ಮೇಲೆ ಶಿಯಾನ ಮನೆಗೆ ಡ್ರಾಪ್ ಮಾಡುವಾಗಲ ಜಿನ್ ವೇಟ್ ಮಾಡ್ತಾ ಇದ್ದಾನೆ. ಮನೆಗೆ ಹೋಗೋಕೆ ಮುಂಚೆನಾದರೂ ಶಿಯಾ ಬಂದು ಮಾತಾಡ್ತಾಳ ಅಂತ. ಆದರೆ ಲಾಸ್ಟ್ವರೆಗೂ ಮಾತಾಡಿಲ್ಲ. ಕಟ್ ಮಾಡಿದ್ರೆ ನೆಕ್ಸ್ಟ್ ಶಿಯಾಗೆ ಅದು ರೆಸ್ಟೋರೆಂಟಲ್ಲಿ ಚೆನ್ನಾಗೇ ಹೋಗ್ತಾ ಇರುತ್ತೆ. ದಿಢೀರ್ ಅಂತ ಆ ಪರ್ಸನ್ ಕೊಟ್ಟು ಜ್ಯೂಸ್ ಕುಡ್ದಿರೋ ಶಿಯಾಗೆ ಪ್ರಜ್ಞೆ ತಪ್ಪೋ ಹೋಗಿ ಆಗ್ತಾ ಇದೆ. ಇವನು ಏನು ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗದೆ ಹಿಗ್ಗ ಮುಗ್ಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವನು ಇಂಟರ್ವ್ಯೂ ತೆಗಿಯೋಕ್ಕೆ ಬಂದಿದ್ದ ಆ ಪರ್ಸನ್ ಅಲ್ಲಿಂದ ಎದ್ದೋಗ್ತಾನೆ. ಇವಳು ಇವಾಗಲೇ ಚಾಯನ್ಗೂ ಗೊತ್ತಾಗುತ್ತೆ ಯಾವುದೋ ರೆಸ್ಟೋರೆಂಟಲ್ಲಿ ಹೋಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿದೆ. ಫಸ್ಟ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓವರಾಗಿ ಡ್ರಿಂಕ್ ಮಾಡಿ ಶಿಯಾ ಹಿಂಗೆ ಮಾಡ್ತಾ ಇದ್ದಾಳೆ ಅಂದ್ಕೊಂಡು ಈ ಚಾಯುನ ಇವಳಿಗೆ ಅಡ್ವೈಸ್ ಮಾಡ್ತಾ ಇದ್ದಾನೆ. ಅದು ಇವಳು ಡ್ರೆಸ್ನ ಸರಿ ಮಾಡಿಬಿಟ್ಟು. ಆದರೆ ಶಿಯಾಗೆ ಇವಳು ಸುತ್ತಮುತ್ತ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಇವಳು ಪಕ್ಕದಲ್ಲಿರೋದು ಜಿನ್ ಅಂದ್ಕೊಂಡು ಈ ಚಾಯುನ ಟಾರ್ಚರ್ ಮಾಡ್ತಾ ಇದ್ದಾಳೆ. ನೀನು ಇವಾಗಲೇ ಹೇಳು ನನ್ನ ಇಷ್ಟಪಡ್ತೀಯೋ ಇಲ್ವೋ ಅಂತ. ಇವಳು ಕಂಟಿನ್ಯೂ ಆಗಿ ಮಾತಾಡ್ತಾ ಇರೋದು ನೋಡಿ ಚಾಯುನ್ ಹೌದು ನನಗೆ ನೀನು ಇಷ್ಟ ಅಂತ ಹೇಳ್ತಾನೆ. ಆದರೆ ಇಲ್ಲಿ ನಡೀತಿರೋ ವಿಷಯ, ಇವ್ರು ಮಾತಾಡಿರೋ ಕಾನ್ವರ್ಸೇಷನ್ ಎಲ್ಲ ರೆಕಾರ್ಡ್ ಆಗ್ತಾ ಇದೆ. ಇವಾಗ ಈ ಕೆಲಸ ಮಾಡ್ತಿರೋದು ಯಾರು ಅಂತ ನೋಡಿದ್ರೆ ಹಾರೋ ಮತ್ತು ವ್ಯಾಂಗೆ. ಕರೆಕ್ಟಾಗಿ ಜಿನ್ಗೂ ಮೆಸೇಜ್ ಮಾಡಿ ಅವನಿಗೂ ಇದೇ ಜಾಗಕ್ಕೆ ಕರೆದಿದ್ದಾರೆ. ಇಲ್ಲಿ ಶಿಯಾನ ಚಾಯುನ್ ರೆಸ್ಟೋರೆಂಟಲ್ಲಿ ಮೀಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಜಿನ್ ಈ ಜಾಗಕ್ಕೆ ಬಂದು ನೋಡಿದ್ರೆ ಶಿಯಾ ಮತ್ತು ಚಾಯುನ್ ಒಟ್ಟಿಗೆ ಇರೋದು ನೋಡಿ ಜಿನ್ಗೆ ಶಾಕ್ ಆಗುತ್ತೆ. ಜಿನ್ ನೋಡಿದೆ ಚಾಯುನ್ ಏನು ತುಂಬ ಹೊತ್ತು ಸುಮ್ಮನೆ ನಿಂತಿದ್ಯಾ, ಬಂದು ಶಿಯಾನ ನೋಡ್ಕೊ, ಬೇಡದೇ ಇರೋ ಹಾಗೆ ಏನೂ ಯೋಚನೆ ಮಾಡಬೇಡ, ನನಗೂ ಈ ಜಾಗಕ್ಕೆ ಬರೋಕ್ಕೆ ಹೇಳಿ ಮೆಸೇಜ್ ಮಾಡಿದರು. ಚಾಯುನ್ ಹೇಳಿದ್ದೆಲ್ಲ ಕೇಳುವಾಗ ಜಿನ್ಗೆ ಅರ್ಥ ಆಗುತ್ತೆ ಯಾರೋ ಬೇಕು ಅಂತಲೇ ಇವನಿಗೂ ಮೆಸೇಜ್ ಮಾಡಿ ಇಲ್ಲಿಗೆ ಬರೋಕ್ಕೆ ಹೇಳಿದ್ದಾರೆ ಅಂತ. ಇಬ್ಬರು ಫ್ರೆಂಡ್ಸ್ ಜಗಳ ಮಾಡಿ ದೂರ ಆಗಬೇಕು ಅಂತ ಯಾರೋ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜಿನ್ಗೆ ಅರ್ಥ ಆಗುತ್ತೆ. ಅದರಿಂದ ಚಾಯುನ್ ಹತ್ರ ಏನೂ ಪ್ರಾಬ್ಲಮ್ ಮಾಡಿದೆ ಶಿಯಾನ ಮನೆಗೆ ಕರ್ಕೊಂಡು ಹೋಗಿ ರೆಸ್ಟ್ ಮಾಡೋಕ್ಕೆ ಮಲಗಿಸಿದ್ದಾನೆ. ಮನೆಗೆ ಬಂದ ಮೇಲೆ ಬೋಧೆಯಲ್ಲಿರೋ ಶಿಯಾ ಜಿನ್ ಹತ್ರ ಕನ್ವರ್ಸ್ತಾ ಇದ್ದಾಳೆ. ಜಿನ್ ನಿಮ್ಮನ್ನ ನನಗೆ ತುಂಬ ಇಷ್ಟ, ಆದರೆ ನೀವು ನನ್ನ ಸುಳ್ಳು ಹೇಳಿ ಅಮಾರಿಸಿದ್ರೆ ಅದ್ರ ಮೇಲೆ ನನ್ನಿಂದ ನಿಮ್ಮ ಹತ್ರ ಹಳೆ ರೀತಿ ಮಾತಾಡೋಕ್ಕಾಗ್ತಿಲ್ಲ. ಅದ್ರ ಮೇಲೆ ಜಿನ್ ಶಿಯಾಗೆ ಒಂದು ಪ್ರಾಮಿಸ್ ಮಾಡ್ತಾನೆ, ಇದ್ರ ಮೇಲೆ ನಿನ್ನ ಲೈಫಲ್ಲಿ ನೀನು ಕಷ್ಟಪಡಿಸೋದೇ ಇಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಮಾರ್ನಿಂಗ್ ತೋರಿಸ್ತಾರೆ. ಚೆನ್ನಾಗಿ ನಿದ್ದೆ ಮಾಡಿ ಎದ್ದ ಶಿಯಾ ಜಿನ್ ಪಕ್ಕದಲ್ಲಿರೋದು ನೋಡಿ ಹೆದ್ರಿ ಅಲ್ಲಿಂದ ಎದ್ದು ಓಡೋಗ್ತಾರೆ. ನಾನು ಹೆಂಗೆ ಇಲ್ಲಿಗೆ ಬಂದೆ, ನಾನು ನಿನ್ನೆ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಹೋದೆ, ಅಲ್ಲಿ ನಾನು ಲೈಟಾಗಿ ಡ್ರಿಂಕ್ ಮಾಡಿದೆ ಮಾತ್ರ ನೆನಪಿದೆ. ಇವಳ ಹತ್ರ ಅಡ್ವೈಸ್ ಮಾಡ್ತಾ ಇದ್ದಾನೆ ಶಿಯಾ, ಇದ್ರ ಮೇಲೆ ಎಲ್ಲೇ ಹೋದರೂ ಸೇಫ್ ಆಗಿರು. ನೆನ್ನೆ ಸ್ವಲ್ಪನೂ ಕಂಟ್ರೋಲ್ ಇಲ್ಲದೆ ತುಂಬ ಟೈಮ್ ನಂತರ ಶಿಯಾನ ಮೀಟ್ ಮಾಡೋ ಅವಳ ಫ್ರೆಂಡ್ ಲಿನ್ ಆಮೇಲೆ ಶಿಯಾನ ಅಸಿಸ್ಟೆಂಟ್ ಇಬ್ಬರು ಶಿಯಾನ್ ನೋಡಿ ಮಾತಾಡೋಣ ಅಂತ ಜಿನ್ ಮನೆಗೆ ಬಂದೆ. ಲಿನ್ ಇಲ್ಲಿಗೆ ಬಂದಿದ್ದಾಳೆ ಅಂತ ಅಸಿಸ್ಟೆಂಟ್ಲಿ ತಡೆದು ಲಿನ್ ಹತ್ರ ಮಾತಾಡ್ತಾ ಇದ್ದಾರೆ. ನೀನೇನಕ್ಕೆ ಇವಾಗ ಮನೆಗೆ ಸರಿಯಾಗಿ ಬರ್ತಾ ಇಲ್ಲ, ನೀನು ನನ್ನ ಹತ್ರ ಮೊದಲಿನಂಗೆ ಮಾತಾಡ್ತಾ ಇಲ್ಲ, ನನ್ನ ಅವಾಯ್ಡ್ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಲಿನ್ ಅವನ ಹತ್ರ ಏನೂ ಹೇಳ್ದೆ ಅಲ್ಲಿಂದ ಹೋಗ್ತಾರೆ. ಜಿನ್ ನಿನ್ನೆ ಆ ರೆಸ್ಟೋರೆಂಟಲ್ಲಿ ಏನು ನಡೀತು ಅಂತ ಚೆಕ್ ಮಾಡಿ ನೋಡ್ತಾನೆ. ಆದರೆ ಆ ಟೈಮ್ಗೆ ನಡೆದಿರೋ ಫುಟೇಜ್ ಇಲ್ಲ. ಚಾಯುನ್ಗೂ ಜಿನ್ಗೂ ಒಂದು ನಂಬರಿಂದ ಮೆಸೇಜ್ ಬಂದಿರುತ್ತಲ್ಲ, ಅದು ಯಾರು ಅಂತಲೂ ಕಂಡುಹಿಡಿಯೋಕ್ಕಾಗಿಲ್ಲ. ಇವಾಗ ಮನೇಲಿರೋ ಶಿಯಾನ ಚಾಯುನ್ ನಂಬರ್ಗೆ ಅಲ್ಲೇನಾಯಿತು, ಯಾರು ಈ ಕೆಲಸ ಮಾಡಿರೋದು ಅಂತ ಕಂಡುಹಿಡಿಯೋಕ್ಕೆ ಅಂತ ಅವ್ನ ನಂಬರ್ಗೆ ಕಾಲ್ ಮಾಡಿದರೆ ಚಾಯುನ್ ಅಟೆಂಡೇ ಮಾಡ್ತಿಲ್ಲ. ಅವನು ಆಫೀಸ್ಗೂ ಹೋಗಿಲ್ಲ. ಚಾಯುನ್ ಎಲ್ಲಿಗೆ ಹೋಗಿರ್ತಾನೆ ಅಂತ ಯೋಚನೆ ಮಾಡುವಾಗ ಮತ್ತೆ ಶಿಯಾ ನಂಬರ್ಗೆ ಚಾಯುನ್ ಕಾಲ್ ಮಾಡ್ತಾನೆ. ಇವನು ಇರೋ ಜಾಗನೂ ಹೇಳಿ ನನಗೆ ಈ ಲೈಫ್ ಇಷ್ಟ ಇಲ್ಲ ಶಿಯಾ, ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ನಿಜಾನೇ ಹೇಳ್ತಾ ಇದ್ದೀನಿ, ಆದರೆ ನೀನೇನಕ್ಕೂ ಹೆದರಬೇಡ ಅಂದು ಶಿಯಾನ ಎದುರಿಸ್ತಾನೆ. ಇದನ್ನ ಕೇಳಿದೆ ಶಿಯಾ ಅವ್ರ ಅಸಿಸ್ಟೆಂಟ್ ಕರ್ಕೊಂಡು ಚಾಯುನ್ ಹೇಳಿರೋ ಜಾಗಕ್ಕೆ ಬೇಗ ಬೇಗ ಹೋಗ್ತಾರೆ. ಚಾಯುನ್ ಇವನ ಲೈಫಲ್ಲಿ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ದಂಗೆ ಕುಡ್ಕೊಂಡು ಸ್ಟ್ರೆಸ್ಸಲ್ಲಿ ಕೂತಿದ್ದಾನೆ. ಶಿಯಾನ್ ನೋಡಿದ್ದೆ ಅಲ್ಲಿಂದ ಓಡೋಕ್ಕೆ ಟ್ರೈ ಮಾಡ್ತಾನೆ. ಆದರೆ ಕರೆಕ್ಟಾಗಿ ಶಿಯಾ ಅವನ್ನ ತಡಿತಾಳೆ. ಆವಾಗ ಶಿಯಾನ ಇಯರಿಂಗ್ಸ್ ಕೆಳಗೆ ಬೀಳತ್ತೆ. ಏನಕ್ಕೆ ನನ್ನ ನೋಡಿದ್ದೆ ಹೊಡ್ತಾ ಇದೆಯಾ, ನನ್ನಿಂದ ಏನಾದರೂ ಪ್ರಾಬ್ಲಮ್ ಆಯಿತಾ, ಆ ಥರ ಏನಾದರೂ ಇದ್ದರೆ ಹೇಳು. ಆವಾಗ ಚಾಯುನ್ ಇವಳು ಮಿಸ್ ಮಾಡಿರೋ ಇಯರಿಂಗ್ಸ್ನ ತಗೋತಾನೆ. ಶಿಯಾ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು, ನಾನು ಒಬ್ಬ ಪರ್ಸನ್ನ ಇಷ್ಟ ಆಗಿದ್ದಾರೆ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇವಳು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾರ ಆ ಪರ್ಸನ್? ಖಂಡಿತ ನೀನು ಕ್ರಶ್ ಆಗಿರಬೇಕು, ಆ್ಯಕ್ಟಿಂಗ್ ಫೀಲ್ಡಲ್ಲಿ ನೀನು ಒಳ್ಳೆ ಜಾಗದಲ್ಲೇ ಇದೆಯಾ, ಹಾಗಿದ್ರೆ ಹೋಗೋರ
ಹತ್ರ ಡೈರೆಕ್ಟಾಗಿ ಹೇಳೋತ್ತಾನೆ ಅಂತ ಹೇಳೋಕ್ಕೂ ಚಾಯುನ್ ಚೆನ್ನಾಗಿ ಥಿಂಕ್ ಮಾಡಿ ನೋಡಿ, ಅವ್ರು ನನ್ನ ಕ್ರಶ್ ಏನಿಲ್ಲ, ಆದರೆ ನನಗೆ ತುಂಬ ಇಷ್ಟವಾದ ಪರ್ಸನ್ ಅಂತ ಇವನು ಇಂಡೈರೆಕ್ಟಾಗಿ ಮಾತಾಡೋದೆಲ್ಲ ಶಿಯಾ ಬಗ್ಗೆನೇ. ಇವರಿಬ್ರು ಇಲ್ಲಿ ಮಾತಾಡ್ತಾನೆ ಹೋಗುವಾಗ ಇವ್ರಿಗೆ ಗೊತ್ತಿಲ್ಲದ ಹಾಗೆ ಯಾರೋ ಇವ್ರನ್ನ ಫೋಟೋ ತೆಗಿತಾ ಇದ್ದಾರೆ. ಒಂದು ಮಟ್ಟದಲ್ಲಿ ಚಾಯುನ್ನ ಸಮಾಧಾನ ಮಾಡಿ ಟ್ಯಾಕ್ಸಿಲಿ ಹೋಗೋಣ ಅಂತ ಪಕ್ಕದಲ್ಲಿ ನಿಂತಿದ್ರೆ ಅಸಿಸ್ಟೆಂಟ್ ಶಿಯಾನ ನೋಡಿ, ನಿಮ್ಮ ಕಿವಿದಿಲ್ಲ, ನೀವು ಅದನ್ನ ಗಮನಿಸಿಲ್ವಾ ಅಂತ ಕೇಳುವಾಗ ಆವಾಗಲೇ ಶಿಯಾ ಚೆಕ್ ಮಾಡಿ ನೋಡ್ತಾಳೆ. ಹೌದು, ನಾನು ಬರುವಾಗಲೇ ನೋಡ್ದೇ ಇತ್ತು, ಆದರೆ ಇವಾಗಿಲ್ಲ, ಎಲ್ಲೋ ಮಿಸ್ ಆಯಿತು ಅಂತ ಗೊತ್ತಿಲ್ಲ, ಹೋಗಿ ಹುಡುಕಿ ನೋಡೋಣ ಅಂತ ಟಾಪಿಕ್ ತೆಗಿಯುವಾಗಲೇ ಚಾಯುನ್ ಹೆದರಿ ಮಿಸ್ ಆಗಿರೋದನ್ನ ಬಿಡಬೇಕು ತಾನೇ, ಹೊಸ್ದಾಗಿ ತಗೋ ಅದನ್ನ ಹುಡ್ಕೋದು ಸಿಗುತ್ತಾ ಅಂತ ಹೇಳಿ ಅವ್ರನ್ನ ಡೈವರ್ಟ್ ಮಾಡಿ ಮನೆಗೆ ಹೋಗೋಕ್ಕೆ ಹೇಳ್ತಾನೆ. ಯಾಕೆಂದರೆ ಇವಾಗ ಆ ಇಯರಿಂಗ್ಸ್ನ ಇವನ ಹತ್ರ ತಾನೇ ಇದೆ. ಇಲ್ಲಿಂದ ಚಾಯುನ್ ಅವ್ರ ಮನೆಗೆ ಹೋಗಿದೆ, ಅವ್ರ ಅಪ್ಪನ ಹತ್ರ ಬೈಸ್ಕೊತಾನೆ. ನಿನ್ನ ಬಗ್ಗೆ ನಾನು ಕೆಲವೊಂದು ವಿಷಯ ತಪ್ಪಾಗಿ ತಿಳ್ಕೊಂಡಿದ್ದೆ, ನನಗೂ ನಿನಗೂ ತುಂಬ ಪ್ರಾಬ್ಲಮ್ ಬಂತು. ಇವಾಗ ನೀನು ಶಿಯಾ ಡ್ರಿಂಕ್ ಮಾಡಿ ಒಂದೇ ರೆಸ್ಟೋರೆಂಟಲ್ಲಿ ಇರೋದು ನನಗೆ ಇನ್ಫಾರ್ಮೇಷನ್ ಬರ್ತಿದೆ. ಆ ಹುಡುಗಿ ಜಿನ್ ವೈಫ್ ಅನ್ನೋದು ನಿನಗೆ ಗೊತ್ತಿಲ್ವಾ? ಆ ಹುಡುಗಿ ಹತ್ರ ಮಾತಾಡೋದು ನಿಲ್ಲಿಸು ಅಂದಿದೆ, ಅವನು ಆಗಲ್ಲ ಅಂತಾನೆ. ಆಲ್ರೆಡಿ ಇವರಿಬ್ಬರು ನಡುವೆ ಹೋಗ್ತಿರೋ ಪ್ರಾಬ್ಲಮ್ ಇವನು ಆಗಲ್ಲ ಅಂದಿದೆ. ಚಾಯುನ್ ಅವರಪ್ಪ ಅವನ್ನ ಬ್ಲಡ್ ಬರೋ ರೀತಿ ಹೊಡೆದು, ನಿನ್ನು ನನ್ನ ಫ್ಯಾಮಿಲಿಯಲ್ಲಿ ಇರೋವರೆಗೂ ನೀನು ನಾನು ಹೇಳ್ದಾಗೆ ಕೇಳಬೇಕು, ಸುಮ್ಮನೆ ಏನೇನೋ ಮಾಡೋಕ್ಕೆ ಹೋಗಬೇಡ. ಇದನ್ನ ಕೇಳಿದೆ ಚಾಯುನ್ ಫ್ಯಾಮಿಲಿಗೆ. ನಾನು ಬರಬೇಕು ಅಂತ ಆಸೆ ಪಟ್ಟಿಲ್ಲ, ನನಗೆ ಏನು ಬೇಡ, ಇಲ್ಲಿಂದ ಹೋಗೋಕ್ಕೂ ಇಷ್ಟಪಡ್ತೀನಿ, ಆದರೆ ಅದಕ್ಕೂ ನೀವು ಬಿಡ್ತಿಲ್ಲ. ಹಾಸ್ಪಿಟಲ್ ತೋರಿಸ್ತಾರೆ, ಚಾಯುನ್ನ ಅವ್ರ ಅಪ್ಪ ಅಡ್ಮಿಟ್ ಮಾಡಿದ್ದಾರೆ. ಹೊಡೆದಿರೋದು ಈ ವಯ್ಯನೇ ಮತ್ತು ಇವರೇ ಅಡ್ಮಿಟ್ ಮಾಡಿರೋದು. ಅವ್ರು ಚಾಯುನ್ಗೆ ಏನೋ ಪ್ರಾಬ್ಲಮ್ ಆಗಿ ಅವನ ಹಾಸ್ಪಿಟಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಶಿಯಾ ಗೊತ್ತಾಗಿದೆ. ಇವಳು ಹಾಸ್ಪಿಟಲ್ಗೆ ಬಂದು ಚಾಯುನ್ಗೆ ಒದೆ ಬಿದ್ದಿರೋದನ್ನ ನೋಡಿ ಏನೂ ಮಾತಾಡೇ ಇಲ್ಲ. ಅಲ್ಲಿ ನಿಂತಿರೋ ಚಾಯುನ್ ಅಪ್ಪನ ಹತ್ರ ಹೋಗಿ ಮಾತಾಡೋವಾಗಲೇ ಗೊತ್ತಾಗುತ್ತೆ, ನೀವೇ ಚಾಯುನ್ನ ಹೊಡೆದಿರೋದು, ಈ ವಿಷಯನ ನಾನು ಸುಮ್ಮನೆ ಬಿಡೋದಿಲ್ಲ, ಇದೆಲ್ಲ ಹೋಗಿ ನಾನು ನ್ಯೂಸ್ ಚಾನಲ್ ಹತ್ರ ಹೇಳ್ತೀನಿ. ಆವಾಗ ಚಾಯುನ್ ಅಪ್ಪ ಶಿಯಾನ ಹೊಡೆಯೋ ಹಾಗೆ ಕೈ ಎತ್ತಿದೆ. ಆ ಜಾಗಕ್ಕೆ ಜಿನ್ ಬರ್ತಾನೆ. ನಾನು ನಿಮ್ಮ ಹತ್ರ ಸಪ್ರೇಟಾಗಿ ಮಾತಾಡಬೇಕು ಅಂತ ಚಾಯುನ್ ಅಪ್ಪನ ಕರ್ಕೊಂಡು ಹೋಗಿ ಮಾತಾಡ್ತಾ ಇದ್ದಾನೆ. ನೀವು ಕೋಪದಲ್ಲಿ ಇದುವರೆಗೂ ತುಂಬ ತಪ್ಪು ಮಾಡಿದ್ದೀರಾ, ಅದಕ್ಕಾದ ಪ್ರೂಫ್ ನನ್ನ ಹತ್ರ ಇದೆ, ನಾನು ಇದನ್ನ ದೊಡ್ಡದಾಗಿ ಮಾಡಲ್ಲ, ಆದರೆ ನೀವು ಚಾಯುನ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಅವನಿಗೆ ನಿಮ್ಮ ಜೊತೆ ಇರೋದು ಇಷ್ಟ ಇಲ್ವಲ್ಲ, ಮತ್ತೇನಕ್ಕೆ ನೀವು ಅವನಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ಎಲ್ಲರಿಗೂ ಗೊತ್ತಿರೋದು ಒಂದೇ ವಿಷಯ, ನೀವು ಅವನ್ನ ದತ್ತು ತೊಗೊಂಡು ಸಾಕ್ತಾ ಇದ್ದೀರಿ ಅಂತ. ಆದರೆ ನಿಜ ಏನು ಅಂತ ನನಗೆ ಮಾತ್ರ ಗೊತ್ತು. ಚಾಯುನ್ ನಿಮ್ಮ ಸ್ವಂತ ಮಗನೇ. ತುಂಬ ವರ್ಷದಿಂದ ನಿಮ್ಮನ್ನ ಮೀಟ್ ಮಾಡುವಾಗ ನೀವು ಒಂದು ಒಳ್ಳೆ ವ್ಯಕ್ತಿ ಆಗಿದ್ರಿ. ಯಾವಾಗ ಚಾಯುನ್ ಅಮ್ಮ ನಿಮ್ಮ ಮತ್ತು ಚಾಯುನ್ ಬಗ್ಗೆ ಯೋಚನೆ ಮಾಡದೆ ಬಿಟ್ಟೋದ್ರು, ಅದ್ರ ಮೇಲೆ ಅವ್ರ ಮೇಲಿರೋ ಕೋಪನ ಯಾರ ಮೇಲೆ ತೋರಿಸೋದು ಅಂತ ಗೊತ್ತಿಲ್ಲದೆ ಚಾಯುನ್ ಮೇಲೆ ತೋರಿಸ್ತಾ ಇದ್ದೀರಾ. ನಾನು ಲಾಸ್ಟಾಗಿ ವಾರ್ನ್ ಮಾಡ್ತಾ ಇದ್ದೀನಿ, ಚಾಯುನ್ ಲೈಫಲ್ಲಿ ನೀವು ಬರಬೇಡಿ, ನಿಮ್ಮಿಂದ ಚಾಯುನ್ ಲೈಫಲ್ಲಿ ಕಷ್ಟಪಡ್ತಾ ಇದ್ದಾನೆ ಅಂತ ಮಾತಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಬಂದು ನೋಡಿದ್ರೆ ಚಾಯುನ್ ಶಿಯಾ ಫೇಸ್ನ ಟಚ್ ಮಾಡೋ ರೀತಿ ಹೋಗ್ತಾ ಇದ್ದಾನೆ. ಆದರೆ ಶಿಯಾ ನಿದ್ದೆ ಮಾಡ್ತಾ ಇದ್ದಾಳೆ. ಆದರೆ ಚಾಯುನ್ ಮಾಡೋ ಕೆಲಸನ ಜಿನ್ ನೋಡ್ತಾನೆ. ಆಮೇಲೆ ಇಬ್ಬರು ಅಲ್ಲಿಂದ ಹೋಗಿ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾರೆ. ಆದರೆ ಜಿನ್ ಹತ್ರ ಮೊದಲು ಮಾತಾಡೋ ಹಾಗೆ ಚಾಯುನ್ ಹತ್ರ ಮಾತಾಡೋಕ್ಕಾಗ್ತಿಲ್ಲ. ಏನು ಮಾತಾಡದೆ ಇರೋ ಚಾಯುನ್ ನೋಡಿ ಜಿನ್ನೇ ಮಾತಾಡ್ತಾನೆ. ಚಾಯುನ್, ನೀನೇನಕ್ಕೆ ಏನೂ ಇಲ್ಲದೆ ಇರೋ ವಿಷಯನ ಹೀಗೆ ಥಿಂಕ್ ಮಾಡ್ತಾ ಇದೆಯಾ? ಒಬ್ಬ ಪರ್ಸನ್ ಆಗಿ ನಿನಗೆ ಒಬ್ಬರು ಇಷ್ಟ ಆದರೆ ಅದು ನಿನ್ನ ತಪ್ಪು ಇಲ್ಲ, ನೀ ಯಾವಾಗಲೂ ನನ್ನ ಬೆಸ್ಟ್ ಫ್ರೆಂಡೇ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಅಂತ ಜಿನ್ ಮಾತಾಡೋದನ್ನ ಕೇಳಿದ್ಮೇಲೆ ಚಾಯುನ್ಗೆ ಸ್ವಲ್ಪ ನೆಮ್ಮದಿಯಾಗಿದೆ. ಹಾಗೆ ನೆಕ್ಸ್ಟ್ ಡೇ ಶಿಯಾಗೆ ಒಬ್ಳು ಅಸಿಸ್ಟೆಂಟ್ ಇರ್ತಾಳಲ್ಲ, ಆ ಹುಡುಗಿ ಹುಷಾರಿಲ್ಲ ಅಂತ ಗೊತ್ತಾಗಿದೆ. ಶಿಯಾ ಅವಳಿಗೆ ಅಂತ ಫುಡ್ ತಗೋಬರೋಕ್ಕೆ ಹೊರಗಡೆ ಹೋಗ್ತಾರೆ. ಇದೇ ಟೈಮಲ್ಲಿ ಆಫೀಸಲ್ಲಿರೋ ಜಿನ್ಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಗೊತ್ತಾಗುತ್ತೆ. ಚಾಯುನ್ ಸತ್ತೋದ, ಅವನಿಗೆ ಏನಾಯಿತು ಅಂತ ಗೊತ್ತಿಲ್ಲ. ಈ ವಿಷಯ ಸ್ವಲ್ಪ ಹೊತ್ತಲ್ಲೇ ಎಲ್ರಿಗೂ ಗೊತ್ತಾಗುತ್ತೆ, ಮುಖ್ಯವಾಗಿ ಶಿಯಾಗೂ ಗೊತ್ತಾಗುತ್ತೆ ಚಾಯುನ್ ಸತ್ತೋದ ಅಂತ. ಇದರಿಂದ ಶಿಯಾ ಅಕ್ಸೆಪ್ಟ್ ಮಾಡ್ಕೋಕ್ಕೆ ಆಗ್ತಿಲ್ಲ. ಯಾಕೆ ಅಂದರೆ ಇವಳಿಗೆ ತುಂಬ ವಿಷಯದಲ್ಲಿ ಹೆಲ್ಪ್ ಮಾಡಿರ್ತಾನೆ. ಸ್ವಲ್ಪ ದಿನಗಳ ಹಿಂದೆ ಚೆನ್ನಾಗಿ ಮಾತಾಡ್ತಾ ಇದ್ದ. ಶಿಯಾ ಮನೆಗೆ ಹೋದ್ಮೇಲೆ ಫೀಲ್ ಮಾಡ್ತಾ ಇರ್ತಾಳೆ ಅಂತ ಗೊತ್ತಾಗಿ ಜಿನ್ ಬಂದು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾನೆ. ಜಿನ್ ತುಂಬ ಟೈಮ್ ಹೊರಗಡೆನೇ ಇದ್ದಾನೆ ಅಂತ ಗೊತ್ತಾಗಿದೆ. ಶಿಯಾ ಓಡೋಗಿ ಅವನ್ನ ಹಗ್ ಮಾಡ್ತಾಳೆ. ಇಬ್ಬರು ಇವಾಗಲೇ ಇವ್ರ ಲೈಫಲ್ಲಿ ಒಂದು ಒಳ್ಳೆ ನಿರ್ಧಾರ ತೆಗಿತಾರೆ. ನೆಕ್ಸ್ಟ್ ಏನಾಗುತ್ತೆ, ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇದ್ರ ಮೇಲೆ ಇಬ್ಬರು ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಆಡಿ ದೂರ ಆಗೋದು ಬೇಡ. ಆಮೇಲೆ ಫ್ಯೂಚರಲ್ಲಿ ಅದನ್ನ ನೆನೆಸ್ಕೊಂಡು ಫೀಲ್ ಮಾಡಿದ್ರೆ ಆ ಟೈಮ್ ಮತ್ತೆ ಸಿಗಲ್ಲ ಅಂತ ತುಂಬ ವಿಷಯನ ಶಿಯಾ ಹತ್ರ ಮಾತಾಡಿ ಸಮಾಧಾನ ಮಾಡಿ ಮನೆಗೂ ಹೋಗ್ತಾರೆ. ನೆಕ್ಸ್ಟ್ ಡೇ ಚಾಯುನ್ ಡೆತ್ ವಿಷಯವಾಗಿ ಜಿನ್ನ ಮೀಟ್ ಮಾಡಿ ಮಾತಾಡೋಕ್ಕೆ ಜಿನ್ ಮನೆಗೆ ಇಬ್ಬರು ಪೊಲೀಸ್ ಬಂದಿದ್ದಾರೆ. ಚಾಯುನ್ ಹಾಸ್ಪಿಟಲ್ಲಿ ಅಡ್ಮಿಂಟ್ ಆದಾಗ ಆ ಜಾಗಕ್ಕೊಂದು ಫೈರ್ ಆಕ್ಸಿಡೆಂಟ್ ಆಯಿತು. ಎಲ್ಲ ಮುಗಿದ ಮೇಲೆ ಅಲ್ಲಿ ಸಿಕ್ಕಿದ್ದು ಒಂದೇ ಒಂದು ಡೆಡ್ ಬಾಡಿ ಮಾತ್ರ. CCTV ಕ್ಯಾಮ್ರಾದಲ್ಲೂ ಏನೂ ರೆಕಾರ್ಡ್ ಆಗಿಲ್ಲ. ಚಾಯುನ್ ಹೆಂಗೆ ಡೆತ್ ಆದರು ಅಂತ ನಮಗೂ ಗೊತ್ತಿಲ್ಲ. ಆ ಜಾಗದಲ್ಲಿ ಒಂದು ಹುಡುಗಿ ಯೂಸ್ ಮಾಡೋ ಒಂದು ಇಯರಿಂಗ್ ಸಿಕ್ತು ಅಂತ ಅವ್ರು ತಂದಿರೋ ಫೋಟೋನ ತೋರಿಸ್ತಾರೆ. ಚಾಯುನ್ ಲಾಸ್ಟಾಗಿ ಮೀಟ್ ಮಾಡಿರೋ ಹುಡುಗಿ ಡೀಟೇಲ್ ನಮಗೆ ಬೇಕು ಅಂತ ಅವ್ರು ನಿಮಗೆ ಚಾಯುನ್ ಜೊತೆ ಮಾತಾಡೋ ಹುಡುಗಿ ಯಾರು
ಅಂತ ಗೊತ್ತಾ ಅಂತ ಜಿನ್ ಹತ್ರ ಕೇಳ್ತಾರೆ. ಜಿನ್ಗೆ ಚೆನ್ನಾಗಿ ಯೋಚನೆ ಮಾಡಿ ನನಗೆ ಯಾರು ಅಂತ ಗೊತ್ತಿಲ್ಲ ಅಂದು ಈ ಕೇಸ್ನ ಅವಾಯ್ಡ್ ಮಾಡಿ ನೇರವಾಗಿ ಶಿಯಾ ಹತ್ರ ಚಾಯನ್ನ ಯಾವಾಗ ಮೀಟ್ ಮಾಡಿ ಮಾತಾಡಿದೆ ಆವಾಗ ನಿನ್ನ ಇಯರಿಂಗ್ಸ್ ಏನಾದರೂ ಮಿಸ್ ಮಾಡಿದ್ಯಾ? ಶಿಯಾಗೆ ಆವಾಗಲೇ ಒಂದು ಕಿವಿದು ಮಿಸ್ ಆಗಿರೋ ವಿಷಯ ನೆನಪಿಗೆ ಬರುತ್ತೆ. ಅವಳು ರೂಮ್ನ ಚೆಕ್ ಮಾಡಿ ನೋಡಿ ಜಿನ್ ಹತ್ರ ನಡೆದಿರೋ ವಿಷಯನ ಹೇಳ್ತಾ ಇದ್ದಾರೆ. ನೀನು ಲಾಸ್ಟ್ ಯಾವ ಜಾಗದಲ್ಲಿ ಮೀಟ್ ಮಾಡಿ ಮಾತಾಡಿದೆ ಅಂತ ನೆನಪಿದ್ಯಾ? ನಾಳೆ ನಾವಿಬ್ಬರು ಆ ಜಾಗಕ್ಕೆ ಹೋಗಿ ನೋಡೋಣ. ಈ ಜಾಗಕ್ಕೆ ನಿನ್ನ ಜೊತೆ ಯಾರ್ಯಾರು ಬಂದಿದ್ರು ಅಂತೆಲ್ಲ ಜಿನ್ ಶಿಯಾ ಹತ್ರ ಕೇಳುವಾಗ ಅವನಿಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಅಸಿಸ್ಟೆಂಟ್ ಜೊತೆನೇ ಈ ಕಾರಲ್ಲಿ ಬಂದಿದ್ದೆ, ಆದರೆ ಚಾಯಿನ್ ಹತ್ರ ಮಾತಾಡುವಾಗ ಅವಳು ಕಾರಲ್ಲೇ ಇದ್ಲು. ಅಲ್ಲಿಂದ ಇಬ್ಬರು ಮನೆಗೆ ಹೋಗೋಣ ಅಂತ ನೋಡಿದ್ರೆ ಇವ್ರನ್ನ ಹುಡ್ಕೊಂಡು ಪೊಲೀಸೇ ಬಂದಿದೆ. ಅದು ಲಾಸ್ಟಲ್ಲಿ ಚಾಯಿನ್ ಶಿಯಾ ಜೊತೆ ಫೋಟೋ ತೆಗ್ದಿರ್ತಾರಲ್ಲ ಅದೆಲ್ಲ ಯಾರೋ ಪೊಲೀಸ್ಗೆ ಫಾರ್ವರ್ಡ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಚಾಯುನ್ ಅಡ್ಮಿಟ್ ಆಗಿದ್ದು ಹಾಸ್ಪಿಟಲ್ ಫೈರ್ ಆಗಿದೆ ಅಂತ ಹೇಳಿದಾಗ ಶಿಯಾ ಅವ್ರ ಮನೆಯಲ್ಲಿ ಇರ್ತಾಳೆ. ಆವಾಗಲೇ ಅಸಿಸ್ಟೆಂಟ್ಗೆ ಹುಷಾರಿಲ್ಲ ಅಂತ ಥಿಂಗ್ಸ್ ತೊಗೊಬರೋಕ್ಕೆ ಹೊರಗಡೆ ಹೋಗಿರ್ತಾರೆ. ಕರೆಕ್ಟಾಗಿ ಫೈರ್ ಆಕ್ಸಿಡೆಂಟ್ ನಡೆಯುವಾಗ ಶಿಯಾ ಅವ್ರ ಮನೆಯಲ್ಲಿ ಇಲ್ಲ ಅಂತ ಪೊಲೀಸ್ಗೂ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ವೇಳೆ ಖಂಡಿತ ಈ ಕೆಲಸನ ಇವರೇ ಮಾಡಿರ್ಬೋದು ಅಂತ ನಾನು ಆ ಥರ ಎಲ್ಲ ಮಾಡಿಲ್ಲ ಅಂತ ಶಿಯಾನು ಹೇಳ್ತಾರೆ. ಆದರೆ ಪೊಲೀಸ್ ಇದೆಲ್ಲ ಕೇಳ್ತಾ ಇಲ್ಲ. ಲಾಸ್ಟಲ್ಲಿ ಜಿನ್ನೇ ಆ ಜಾಗಕ್ಕೆ ಬಂದು ಶಿಯಾನ ಅಲ್ಲಿ ಮನೆ ಕರ್ಕೊಂಡು ಹೋಗ್ತಾನೆ. ಚಾಯುನ್ ಅಪ್ಪ ಮೀಟ್ ಮಾಡಿ ಮಾತಾಡೋಣ ಅಂತ ಇವರಿಬ್ಬರು ಹೋದರೆ ಇಬ್ಬರು ಮೇಲೂ ಸಖತ್ ಕೋಪದಲ್ಲಿದ್ದಾರೆ. ಅದು ಮುಖ್ಯವಾಗಿ ಶಿಯಾ ಮೇಲೆ. ನೀನು ಮಾತ್ರ ನನ್ನ ಮಗನ ಲೈಫಲ್ಲಿ ಬರದೇ ಇದ್ದಿದ್ರೆ ಅವನಿಗೆ ಯಾವ ಪ್ರಾಬ್ಲಮ್ಮು ಬರ್ತಿರಲಿಲ್ಲ. ನನಗೂ ಅವನಿಗೂ ಏನೇ ಪ್ರಾಬ್ಲಮ್ ಇದ್ದರೂ ನಾನು ಅವನ್ನ ಹೊಡೆಯೋ ಲೆವೆಲ್ಗೆ ಹೋಗ್ತಾ ಇರಲಿಲ್ಲ. ಲಾಸ್ಟಲ್ಲಿ ಅವನ್ನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಅಲ್ಲಿ ನಡೆದಿರೋ ಫೈರ್ ಆಕ್ಸಿಡೆಂಟಲ್ಲಿ ಸತ್ತೋದ ಅಂತಿದ್ದಾರೆ. ಅವ್ರಿಗೆ ಮಾತಾಡೋದು ಕೇಳಿ ಇಬ್ಬರು ಅಪ್ಸೆಟ್ ಆಗಿ ಅಲ್ಲಿಂದ ಹೋಗ್ತಾರೆ. ಆಲ್ರೆಡಿ ದೊಡ್ಡ ಪ್ರಾಬ್ಲಮ್ ಹೋಗ್ತಿದೆ. ಶಿಯಾ ಬೇಕು ಅಂತಲೇ ಹಾರೋನ ಮೀಟ್ ಮಾಡಿ ಮಾತಾಡ್ತಾ ಇದ್ದಾಳೆ. ಚಾಯಿನ್ ಸತ್ತೋದ ಅಂತ ಎಲ್ಲ ಹೇಳ್ತಾರೆ. ಖಂಡಿತ ನೀನೇ ಕಾರಣ, ಯಾವಾಗಲೂ ನನ್ನ ಮೇಲೆ ಕ್ಯಾರಿಂಗ್ ಆಗಿದ್ದ, ಆದರೆ ಲಾಸ್ಟಲ್ಲಿ ಅವನು ಸಾಯೋಕ್ಕೆ ರೀಸನ್ ನೀನೇ ಹಾರೋ, ಹೀಗೆಲ್ಲ ಮಾತಾಡೋದು ಕೇಳಿ ಶಿಯಾ ಟೆನ್ಷನ್ ಆಗಿ ನೀನೇನು ಹೇಳಿದ್ರು ಸರಿ, ಚಾಯಿನ್ ಯಾವಾಗಲೂ ನನ್ನ ಒಳ್ಳೆ ಫ್ರೆಂಡ್ ಮಾತ್ರ, ಅವನಿಗೆ ಒಂದು ಪ್ರಾಬ್ಲಮ್ಮು ಬರಬೇಕು ಅಂತ ನಾನು ಯೋಚನೆ ಮಾಡಿಲ್ಲ. ಈ ಥರ ಇವರಿಬ್ಬರು ಮಾತಾಡುವಾಗ ಆ ಜಾಗಕ್ಕೆ ಜಿನ್ ಬರ್ತಾನೆ. ಅದರಿಂದ ಆರೋ ಸಿಟ್ಟು ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಯಾಕೆಂದರೆ ಜಿನ್ ಬಂದಮೇಲೆ ಬೇಡದೇ ಇರೋ ಹಾಗೆ ಟಾಪಿಕ್ ಮಾತಾಡೋಕ್ಕಾಗಲ್ಲ. ಯಾವಾಗಲೂ ಶಿಯಾ ಜೊತೆಗಿರೋ ಅಸಿಸ್ಟೆಂಟ್ ಮೇಲೆ ಜಿನ್ಗೆ ಡೌಟ್ ಬರುತ್ತೆ. ಶಿಯಾ ಹತ್ರ ಹೇಳಿದೆ ಆ ಅಸಿಸ್ಟೆಂಟ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಚಾಯಿನ್ ಡೆತ್ತಲ್ಲಿ ಏನಾದರೂ ಸಂಬಂಧ ಇದೆಯಾ ಅಂತ. ಒಂದಿನ ಶಿಯಾ ಹೊರಗಡೆ ಹೋದಾಗ ಆ ಹುಡುಗಿನ ಮೀಟ್ ಮಾಡಿ ಮಾತಾಡ್ತಾ ಇದ್ದಾನೆ. ನೀನು ಯಾರಿಗೋಸ್ಕರ ವರ್ಕ್ ಮಾಡ್ತಾ ಇದೆಯಾ ಅಂತ ಹೇಳು, ಖಂಡಿತ ಒಂದು ವಿಷಯ ಮುಚ್ಚಿಡ್ತಾ ಇದೆಯಾ? ಚಾಯಿನ್ ಲಾಸ್ಟಾಗಿ ಶಿಯಾ ಮೀಟ್ ಮಾಡುವಾಗ ಆ ಜಾಗಕ್ಕೆ ನೀನು ಹೋಗಿದೆ, ಅವರಿಬ್ಬರು ಜೊತೆಗೆ ಮಾತಾಡೋದು ಫೋಟೋ ತೆಗೆದಿರೋದು ನಿಂದೇ ಕೆಲಸ. ಖಂಡಿತ ಶಿಯಾ ಹೀಗೆಲ್ಲ ಟ್ರೀಟ್ ಮಾಡೋದಿಲ್ಲ. ಇಲ್ಲ, ಯಾಕೆ ಅಂದರೆ ನಿನ್ನ ಅನುಮಾನ ಪಡಲ್ಲ, ಆದರೆ ನೀನು ಈ ವಿಷಯದಲ್ಲಿ ಏನೋ ಮಾಡಿದ್ಯಾ ಅನ್ನೋದು ನನಗೆ ಗೊತ್ತು. ಹೀಗೆಲ್ಲ ಜಿನ್ ಮಾತಾಡುವಾಗಲೇ ಶಿಯಾ ಅಲ್ಲಿಗೆ ಬರ್ತಾಳೆ. ಅವಳು ಬರೋದು ನೋಡಿ ಅಸಿಸ್ಟೆಂಟ್ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ. ಆದರೆ ಶಿಯಾಗೂ ಎಲ್ಲ ನಿಜ ಗೊತ್ತಾಗಿದೆ. ಅವತ್ತು ಹೆಂಗೆ ದಿಢೀರಂತ ಹುಷಾರಿಲ್ದಂಗಾಯಿತು. ಹಾಸ್ಪಿಟಲಲ್ಲಿ ಫೈರ್ ಆಕ್ಸಿಡೆಂಟ್ ಆದಾಗ ಅಲ್ಲಿಂದ ಹೊರಗಡೆ ಹೋದರೆ ಕರೆಕ್ಟಾಗಿ ಸಿಗಾಕೊಂತೀನಿ ಅಂತ ಗೊತ್ತಿದ್ದೇ ಮಾಡಿದ್ಯಾ? ಯಾರಿಗಾಗಿ ವರ್ಕ್ ಮಾಡ್ತಾ ಇದೆಯಾ? ಸುಳ್ಳು ಹೇಳ್ದೆ ನಿಜ ಹೇಳು ಅಂತ ಕೇಳುವಾಗ ಆ ಹುಡುಗಿನೂ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ್ಯಕ್ಚುಲಿ ಈ ಹುಡುಗಿ ನಡೀತಿರೋ ಎಲ್ಲ ಪ್ರಾಬ್ಲಮ್ಗೂ ಇವಳೇ ಕಾರಣ. ಹಾರೋ ಮಾತು ಕೇಳಿ ಶಿಯಾ ಹತ್ರ ಅಸಿಸ್ಟೆಂಟಾಗಿ ಜಾಯ್ನ್ ಆಗಿರ್ತಾಳೆ. ಚಾಯಿನ್ ಮತ್ತು ಶಿಯಾ ಇಬ್ಬರು ಮಾತಾಡೋದನ್ನ ಫೋಟೋ ತೆಗೆದಿರೋದು ಹಾಸ್ಪಿಟಲಲ್ಲಿ ಫೈರ್ ಆಕ್ಸಿಡೆಂಟ್ ಅಂತ ಎಲ್ಲ ಆರೋ ಪ್ಲಾನ್ ಮಾಡಿರೋ ಕೆಲಸ ಎಲ್ಲ ನಿಜ ಕೇಳಿ ತಿಳ್ಕೊಂಡು ಮನೆಗೆ ಬಂದಿರೋ ಶಿಯಾಗೆ ಇದನ್ನ ನಂಬೋಕೆ ಆಗ್ತಿಲ್ಲ. ಚಾಯಿನ್ಗೂ ಚಿಕ್ಕ ವಯಸ್ಸಿಂದನೂ ಆರೋ ಕ್ಲೋಸ್ ಫ್ರೆಂಡ್ ತಾನೆ, ಅವ್ನು ಸಾಯೋ ಥರ ಹೆಂಗೆ ಇವಳಿಂದ ಮಾಡೋಕ್ಕೆ ಸಾಧ್ಯ ಅಂತ ಫೀಲ್ ಮಾಡಿ ಮಾತಾಡುವಾಗ ಜಿನ್ ಶಿಯಾನ ಸಮಾಧಾನ ಮಾಡ್ತಾನೆ. ಇದೆಲ್ಲ ನಾನು ನೋಡ್ಕೊತೀನಿ, ನೀನು ತುಂಬ ಯೋಚನೆ ಮಾಡಬೇಡ, ರೆಸ್ಟ್ ಮಾಡು. ಯಾರೋ ಮಾಡಿರೋ ಈ ಕೆಲಸದಿಂದ ಅವಳಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಇದಕ್ಕೆ ಪನಿಷ್ಮೆಂಟ್ ಅವಳಿಗೆ ಖಂಡಿತ ಸಿಗತ್ತೆ ಅಂತ ಹೇಳಿ ಅವನು ಸಮಾಧಾನ ಮಾಡಿ ಇಬ್ಬರು ಮಲ್ಕೋಕ್ಕೆ ಹೋಗ್ತಾರೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಈ ಎಪಿಸೋಡ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.